ನೀರಿನಿಂದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬಹುದಾ? ಏನನ್ಸುತ್ತೆ ನಿಮ್ಗೆ? ಈ ಜೀವ ವಾಟರ್ ಡಿವೈಸ್ ಅನ್ನ ನಿಮ್ಮ ಹೊಲ ಅಥವಾ ಗದ್ದೆಯಲ್ಲಿ ಬಳಸೋದ್ರಿಂದ ನಿಜವಾಗಿಯೂ ಕೂಡ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಈ ವರ್ಷ GKVK ನಡೆದಂತ ಕೃಷಿ ಮೇಳದಲ್ಲಿ ಹಲವಾರು ಕಂಪನಿಗಳು ಪಾಲ್ಗೊಂಡಿದ್ವು. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಕಂಪನಿ ಅಂದ್ರೆ ಈ ಜೀವ ವಾಟರ್ ಡಿವೈಸ್. ಈ ಜೀವ ವಾಟರ್ ಡಿವೈಸ್ ಅನ್ನುವ ಕಂಪನಿ ಇಕ್ರಿಸ್ಯಾಟ್ ಅನ್ನುವ ಸಂಸ್ಥೆಯಲ್ಲಿ ಇನ್ಕ್ಯುಬೇಟ್ ಆಗಿದೆ. GKVK, ಸಮುನ್ನತಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇನ್ನು ಹಲವಾರು ಸಂಸ್ಥೆಗಳಲ್ಲಿ ಅಗ್ರಿಕಲ್ಚರ್ ಟ್ರಯಲ್ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಕಂಪನಿಯವರು ಹಲವಾರು ಸಂಸ್ಥೆಗಳ ಜೊತೆ ಟೈಅಪ್ ಆಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುರುಗಪ್ಪ ಗ್ರೂಪ್ನ MWTS ಕಂಪನಿ ಕೂಡ ಒಂದು. ಈ ಕಂಪನಿಯ ಡಿವೈಸ್ ಅನ್ನ ಬಳಸಿದಂತ ರೈತರು ಹಲವಾರು ಲಾಭಗಳನ್ನ ಪಡ್ಕೊಂಡಿದ್ದಾರೆ. ಅದು ಯಾವ ತರ ಅಂದ್ರೆ, ಈ ಬೋರ್ವೆಲ್ ವಾಟರ್ ಯೂಸ್ ಮಾಡಿದ್ರೆ ಮೇಲ್ಗಡೆ ಉಪ್ಪಿನಂಶ ಬರುತ್ತೆ, ಅದು ತುಂಬಾ ಕಮ್ಮಿ ಆಗಿದೆ. ಜೀವ ಇದ್ದದ್ದು 2.5 ಹತ್ರ 2.5 ಕೆಜಿಸ್ ಬಂತು, ನಾನ್ ಜೀವ 1.6 ಕೆಜಿಸ್ ಬಂತು. ಜೀವ ಡಿವೈಸ್ ಅನ್ನು ಇನ್ಸ್ಟಾಲ್ ಮಾಡದೇ ಇರುವಂತ ಪ್ಲಾಟ್ ನಲ್ಲಿ ಗೊನೆ ಸೈಜ್ ಅನ್ನು ಕಮ್ಮಿ ಆಗಿದೆ. ಇದನ್ನೆಲ್ಲ ನೋಡಿ ನಾನು ಕೂಡ ಕಂಪನಿಯನ್ನ ಸಂಪರ್ಕಿಸಿದ್ದೆ. ನನಗೆ ಬೇಕಾಗಿರುವಂತಹ ರಿಸರ್ಚ್ ಪೇಪರ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ಇದನ್ನ ಯಾರು ರೈತರು ಯೂಸ್ ಮಾಡ್ತಿದ್ರೋ ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕಳಿಸ್ಕೊಟ್ಟಿದ್ರು. ನಾನು ಎಲ್ಲರ ಜೊತೆ ಕೂಡ ಮಾತಾಡಿದೆ. ಅದಾದ ನಂತರ ನನಗೂ ಕೂಡ ಖುಷಿಯಾಗಿ ಈ ಡಿವೈಸ್ ಅನ್ನ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನಾನು ಕೂಡ ಇದನ್ನ ನನ್ನ ಟೆರೆಸ್ ಗಾರ್ಡನಿಂಗ್ ಅಲ್ಲಿ ಯೂಸ್ ಮಾಡಿ, ಅಂದ್ರೆ ನಾರ್ಮಲ್ ವಾಟರ್ಗೂ ಮತ್ತೆ ಜೀವ ವಾಟರ್ಗೂ ಇರುವಂತ ಡಿಫ್ರೆನ್ಸ್ ಏನು, ಯಾವ್ದ್ರಲ್ಲಿ ಈಲ್ಡ್ ಬೇಗ ಬರುತ್ತೆ, ಯಾವ್ದ್ರಲ್ಲಿ ಈಲ್ಡ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ವಾರ ನಿಮ್ಗೊಂದು ಲೈವ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಮತ್ತೆ ಇದರಲ್ಲಿ ಯಾವ ಟೆಕ್ನಾಲಜಿಯನ್ನ ಬಳಸಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡ್ತೀರಿ.